ಎಲ್ಲರೂ ಈ ದೇಶದೊಳಗೆ ನಿಮ್ಮ ಮನೆಗೆ ಕುತ್ಕೊಂಡ್ಬಿಡೋರು. ಅದೆಲ್ಲ ವರಿಷ್ಠ ತೀರ್ಮಾನ ಮಾಡ್ತಾರೆ. ನೀವು ಮಾಧ್ಯಮದವ್ರು ಈ ಚಾಳಿನ ಬಿಟ್ಟುಬಿಡಬೇಕು. ನಮಗೆಲ್ಲರಿಗೂ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂದಿದ್ದಾರೆ. ಅವಕಾಶ ಕೊಟ್ಟಾಗ ಅವಕಾಶನ ಉಪಯೋಗ ಮಾಡ್ಕೊಂಡು, ಅವಕಾಶ ಇದ್ದಾಗ ಪಕ್ಷ ದುಡಿಬೇಕು. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಸಿಎಂ ಬದಲಾವಣೆ ಸರ್, ಸಿಎಂ ಬದಲಾವಣೆ ವರಿಷ್ಠರು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂದಿದ್ದಾರೆ. ಇದು ಬಿಟ್ಟರೆ ನೀವು ಏನೇ ದಿಬ್ಬರ್ಲಾಗ ಹೊಡೆದ್ರೂ ಅದಕ್ಕೆ ಉತ್ತರ ಸಿಗಲ್ಲ. ಸರ್ ಎಸ್.ಎಲ್.ಸಿ ಪರೀಕ್ಷೆ 2026ರಲ್ಲಿ ಏನು ಪ್ಲಾನ್ ಮಾಡಿದ್ದಾರೆ ಸರ್? 2026 ಮುಂದೆ ಏನು ಪ್ಲಾನ್ ಮಾಡಲ್ಲ. ಹೋದ ಸತಿ ತಮಗೆ ಗೊತ್ತಿದೆ, 2ನೇ ಎಕ್ಸಾಮು 3ನೇ ಎಕ್ಸಾಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. 2ನೇ ಎಕ್ಸಾಮು 3ನೇ ಎಕ್ಸಾಮನ್ನು ಮಕ್ಕಳು ತಗೊಂಡು ಈಗ 1,16,000 ಮಕ್ಕಳು 2ನೇ ಎಕ್ಸಾಮು 3ನೇ ಎಕ್ಸಾಮಲ್ಲಿ ಪಾಸಾಗಿ ಈಗಾಗಲೇ PUCಯಲ್ಲಿದ್ದಾರೆ. ಇದು ಇಡೀ ದೇಶದಲ್ಲೇ ಇದು ದಾಖಲೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಯಿತು. ಯಾರ್ಯಾರು 2ನೇ ಎಕ್ಸಾಮು 3ನೇ ಎಕ್ಸಾಮ್ ತಗೊಳ್ತಾರೆ ಅವ್ರು ಯಾವುದೇ ಥರದ ಫೀಸು ಕಟ್ಟಂಗಿಲ್ಲ. ಯಾಕಂದರೆ ಅವರೆಲ್ಲ ಬಡವರು ಇರ್ತಾರೆ, ಹಿಂದುಳಿದವರು ಇರ್ತಾರೆ, ಕಷ್ಟದಲ್ಲಿರ್ತಾರೆ, ಆರ್ಥಿಕವಾಗಿ ಕಷ್ಟದಲ್ಲಿರೋರು, ತಂದೆ ತಾಯಿ ನೋಡ್ಕೋಬೇಕು, ಸ್ಕೂಲಿಗೆ ಹೋಗ್ಬೇಕು, ಹೊಲದಲ್ಲಿ ಕೆಲಸ ಮಾಡಬೇಕು, ಸ್ಕೂಲಿಗೆ ಹೋಗಬೇಕು. ಇಂಥವರಿಗೆ ಸಹಕಾರ ಮಾಡೋದಕ್ಕೋಸ್ಕರ ಅದೇ ಸಂದರ್ಭದಲ್ಲಿ ಅವ್ರು ಪಾಸ್ ಆಗಲಿಲ್ಲ ಅಂದರೆ ಅವ್ರಿಗೆ ಅವಕಾಶಗಳ ಕೊರತೆ ಇರೋದನ್ನ ನಾವು ಕಂಡು ಮುಂಚೆ ಸಪ್ಲಿಮೆಂಟ್ರಿ ಅಂತ ಇತ್ತು. ಈಗ ಸಪ್ಲಿಮೆಂಟ್ರಿ ಅಂತ ವಿತಿನ್ 20-25 ಡೇಸ್ ಮತ್ತೆ ಎಕ್ಸಾಮ್ ತಗೊಂಡು ಪಾಸ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದೀವಿ. ಹೋದ ವರ್ಷ 1,16,000 ಮಕ್ಕಳು ಪಾಸಾದರು 2 ಎಕ್ಸಾಮಲ್ಲಿ. ಇದನ್ನು ಕೇಂದ್ರ ಸರ್ಕಾರದವರು ಕೂಡ CBSE ICSEಲ್ಲೂ ಕೂಡ ಇದನ್ನು ಕಾಪಿ ಹೊಡೆದಾರೆ. ಈ ಗ್ಯಾರಂಟಿಗಳು ನಮ್ಮದೆಲ್ಲ ಹೆಂಗೆ ಕಾಪಿ ಹೊಡೆದಾರಲ್ಲ ಹಾಗೆ ಇದನ್ನು ಕಾಪಿ ಹೊಡೆದಿದ್ದಾರೆ. ನಾವು ಕಾಪಿ ಹೊಡೆತಕ್ಕಂಥದ್ದು ಮಕ್ಕಳಿಗೂ ಕೂಡ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆನ ವೆಬ್ಕಾಸ್ಟಿಂಗಲ್ಲಿ ಮಾಡಿದ್ದೀವಿ. ಒಳ್ಳೆ ರೀತಿಯಲ್ಲಿ ಇಲಾಖೆ ನಡೀತಾ ಇದೆ. ಟೀಚರ್ಸ್ ರಿಕ್ರೂಟ್ಮೆಂಟ್ 13,000 ಜನರನ್ನ ನಾವು ಬಂದ ತಕ್ಷಣ ಮಾಡಿದ್ವಿ. ಈಗ ಮತ್ತೆ ಸುಮಾರು 13,000ನ ಈಗಾಗಲೇ ನೋಟಿಫಿಕೇಷನ್ ಹೊರಡಿಸಾಯಿತು. TET ಎಕ್ಸಾಮು ಕೂಡ ಡಿಸೆಂಬರ್ 7th ಇದೆ. ಎಲ್ಲರೂ ವಿದ್ಯಾವಂತರು ತಗೊಳ್ಳಿ. ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಶುರು ಮಾಡ್ತಕ್ಕಂಥ ವ್ಯವಸ್ಥೆ. ಸರ್ PU ಕಾಲೇಜಲ್ಲಿ PT ಮಾರ್ಕ್ಸ್ಗಳಿಲ್ಲ ಸರ್. ಬರೀ PT ಮಾರ್ಕ್ಸ್ ಅಲ್ಲ, ಈವನ್ ಟೀಚರ್ಸು ಕೂಡ ಕೊರತೆ